ಇನ್ನೇನು ಹಬ್ಬಗಳ ಸಾಲು ಸಾಲಾಗಿ ಬರುತ್ತೆ. ಅದರಲ್ಲಿ ಮೊದಲನೆಯ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿ ಬಂತಂದ್ರೆ ಸಾಕು, ವಿಶೇಷವಾದ ತಿಂಡಿ ತಿನಿಸುಗಳು ಮಾಡೋದು ಸಹಜ. ಅದರಲ್ಲಿ ಕೂಡ ಅರಶಿನ ಎಲೆಯ ಕಡುಬು ಇನ್ನಷ್ಟು ವಿಶೇಷ. ಮಂಜಲಿರೆದ ಗಟ್ಟಿ, ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ತುರಿ, ಬೆಲ್ಲ ಅದು ಎರಡು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಸಣ್ಣದಾಗಿ ಇರಲಿ. ಅದಾದಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ನೀರು ದೋಸೆ ಹಂಗಿದ್ರೆ ಒಳ್ಳೆಯದು. ಈ ರೀತಿಯಾಗಿ ಮಾಡಿ ಅದಕ್ಕೆ ನೀವು ಬೆಲ್ಲದ ಸುಳಿಯನ್ನು ಹಾಕಿ ಚೆನ್ನಾಗಿ ಮಡಿಚಿ, ಅಂದರೆ ಮಡಿಚೋದು ಕೂಡ ಲೀಕ್ ಆಗಬಾರ್ದು, ಆ ಕಡೆ ಈ ಕಡೆ ಸರಿಯಾಗಿ ಅದನ್ನು ಹಾಕಿ ಚೆನ್ನಾಗಿ ಮಡಿಚಿದರೆ ಅದನ್ನು 45 ನಿಮಿಷ ಒಲೆ ಉರಿಯಲ್ಲಿ ಬೇಯಿಸಿ. ನಮ್ಮ ಅಜ್ಜಿ ಅಂತೂ ತುಂಬ ಶಿಸ್ತಿನಿಂದ, ಅಂದರೆ ಪೇಷನ್ಸಲ್ಲಿ ಎಲ್ಲವನ್ನು ಚೆನ್ನಾಗಿ ಮಾಡಿದ್ರು. ನಾನು ಕೂಡ ಅವ್ರ ಕಡೆಯಿಂದ ಸ್ವಲ್ಪ ಕಲಿತೆ. ಹಬ್ಬಕ್ಕೆ ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದು ಕೂಡ ಬಹಳಷ್ಟು ಮುಖ್ಯ ನೋಡಿ. 45 ನಿಮಿಷ ಒಲೆ ಉರಿಯಲ್ಲಿ ಬೆಂದರೆ ಸಾಕು. ಆಮೇಲೆ ನೀವು ಆ ಪಾತ್ರೆಯಿಂದ ತೆಗಿಬೇಕಾದ್ರೆ ಘಮ ಘಮ ಅಂತ ಪರಿಮಳ, ಅರಶಿನ ಎಲೆಯ ಕಡುಬು ರೆಡಿ. ಇದಕ್ಕೆ ತುಪ್ಪ ಹಾಕಿ ಸವಿದ್ರೆ ಇನ್ನಷ್ಟು ರುಚಿ. ಹೇಳ್ದಂಗೆ ನಾಗರ ಪಂಚಮಿಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಅಲ್ವಾ.